ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ರೀತಿಯ ರೊಟ್ಟಿ ಚಪಾತಿಗೆ ಸೂಟ್ ಆಗುವಂತ ಟೊಮ್ಯಾಟೊ ಕೂರ್ಮವನ್ನು ಹೇಗೆ ಮಾಡೋದಂತ ತೋರಿಸ್ತಿದ್ದೇನೆ. ಈ ಗ್ರೇವಿಯನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಬೌಲ್ನಲ್ಲಿ 10 ರಿಂದ 15 ಗೋಡಂಬಿಯನ್ನು ಹಾಕಿಕೊಂಡು ಬಿಸಿ ನೀರಿನಲ್ಲಿ ಅರ್ಧ ಗಂಟೆ ನೆನೆಸಿಡಿ. ಒಂದು ಅರ್ಧ ಗಂಟೆ ನಂತರ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿ ಬಿಡ್ತದೆ. ಇದು ಸಾಫ್ಟ್ ಆದ ಬಳಿಕ ಒಂದು ಸಣ್ಣ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಇದರ ಒಳಗೆ ಹಾಕಿಕೊಳ್ಳಿ. ಈ ಗೋಡಂಬಿ ಜೊತೆಗೆ ಒಂದು ಹಿಡಿಯಷ್ಟು ಕಾಯಿ ತುರಿಯನ್ನು ಕೂಡ ಹಾಕಬೇಕು. ಸೊ ಈ ಗ್ರೇವಿಗೆ ಆಕ್ಚುಲಿ ಗೋಡಂಬಿ ಮತ್ತು ಕಾಯಿ ತುರಿ ಇದ್ರೇನೆ ರುಚಿಯಾಗಿರೋದು. ಆದ್ರೆ ನಿಮ್ಮ ಹತ್ರ ಗೋಡಂಬಿ ಸಪೋಸ್ ಇಲ್ಲ ಅಂದ್ರೆ ಕೇವಲ ಕಾಯಿ ತುರಿಯ ಪೇಸ್ಟ್ ಅನ್ನು ಮಾತ್ರ ಮಾಡಿಕೊಳ್ಳಿ. ಆದ್ರೆ ಟೇಸ್ಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಇದೀಗ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದನ್ನ ಸದ್ಯಕ್ಕೆ ಬದಿಗಿಡೋಣ. ಇದರ ಟೆಕ್ಸ್ಚರ್ ತೋರಿಸ್ತೇನೆ ನೋಡಿ. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ತರ ಆಗ್ಬೇಕು. ಹಾಗೇನೆ ಇದು ರುಬ್ಬಿಕೊಳ್ಳುವಾಗ ಸ್ವಲ್ಪ ವಾರ್ಮ್ ಆದ ನೀರನ್ನು ಹಾಕಿಕೊಂಡು ಈ ರೀತಿ ರುಬ್ಬಿಕೊಳ್ಳಿ. ಸದ್ಯಕ್ಕೆ ಇದನ್ನು ಬದಿಗಿಡ್ತೇನೆ. ಈಗ ಗ್ರೇವಿ ಮಾಡಲಿಕ್ಕೆ ಒಂದು ಪ್ಯಾನ್ ಅನ್ನು ಹೀಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಈಗ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಸಾಮಗ್ರಿಯನ್ನು ಹಾಕೋಣ. ಮೊದಲಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನು ಹಾಕಿ, ನಂತರ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡ್ಕೊಂಡು ಹಾಕಿ, ಹಾಗೇನೆ ಇದನ್ನು ಸ್ವಲ್ಪ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಸಣ್ಣ ಊರಿನಲ್ಲೇ ರೋಸ್ಟ್ ಮಾಡಬೇಕು. ಒಂದು 4 ರಿಂದ 5 ಸ್ಲಿಟ್ ಮಾಡಿಕೊಂಡ ಹಸಿಮೆಣಸನ್ನು ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಹುರಿಯಿರಿ. ಇದರ ಜೊತೆಗೆ ಒಂದು ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕಿ, ನೀರುಳ್ಳಿ ಸಾಫ್ಟ್ ಆಗುವ ತನಕ ಈ ರೀತಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಗ್ಯಾಸ್ನ ಉರಿಯನ್ನು ಸಣ್ಣ ಮತ್ತು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟಿದ್ದೇನೆ. ಇದಕ್ಕೀಗ ಮೊದಲಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ತೇನೆ. ಆಮೇಲೆ ಬೇಕಾದ್ರೆ ರುಚಿಯನ್ನು ನೋಡಿಕೊಂಡು ಹಾಕಬಹುದು. ಉಪ್ಪು ಮಿಕ್ಸ್ ಮಾಡಿಕೊಂಡ ನಂತರ ನಾನಿಲ್ಲಿ 2 ಟೊಮ್ಯಾಟೊವನ್ನು ಈ ರೀತಿ ಹೆಚ್ಚಿಕೊಂಡಿದ್ದೇನೆ. ಈ ಹೆಚ್ಚಿಕೊಂಡ ಟೊಮ್ಯಾಟೊವನ್ನು ಇದಕ್ಕೀಗ ಹಾಕೋಣ. ಈ ಸ್ಟೇಜ್ ಅಲ್ಲಿ ನೀರೆಲ್ಲ ಏನು ಹಾಕ್ಬೇಕಂತ ಇಲ್ಲ. ಇದರಲ್ಲಿ ಟೊಮ್ಯಾಟೊನಲ್ಲಿ ಆಲ್ರೆಡಿ ಮಾಯಿಶ್ಚರ್ ಇರೋದ್ರಿಂದ ಚೆನ್ನಾಗಿ ಇದನ್ನು ಮೊದಲಿಗೆ ಬೇಯಿಸ್ಕೊಳ್ಳಿ. ನೀರನ್ನು ಹಾಕದೆ ಬೇಯಿಸ್ಕೊಳ್ಬೇಕು. ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ. ಹಾಗೇನೆ ನಡುವೆ ಚೆಕ್ ಮಾಡಿ. ಯಾಕಂದ್ರೆ ನಾನು ಸ್ಟೀಲ್ ನ ಪ್ಯಾನ್ ಯೂಸ್ ಮಾಡೋದ್ರಿಂದ ಕೆಲವೊಮ್ಮೆ ಕೆಳಗಡೆ ಅಂಟಿಕೊಳ್ತದೆ. ಅದಕ್ಕೋಸ್ಕರ ನಡುವೆ ಚೆಕ್ ಮಾಡಿ. ನಾನ್ ಸ್ಟಿಕ್ ಅಲ್ಲಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೇನೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು. ನಾನೀಗ ಬೇರೆ ಸಾಮಗ್ರಿ ಹಾಕುವ ಮೊದಲು ನೀರಿನಲ್ಲಿ ಇದನ್ನು 1 ರಿಂದ 2 ನಿಮಿಷ ಬೇಯಿಸ್ಕೊಳ್ತೇನೆ. ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಳಿ. ಇದೀಗ 1-2 ನಿಮಿಷದ ನಂತರ ಉಳಿದ ಸಾಮಗ್ರಿಯನ್ನು ಹಾಕೋಣ. ಮೊದಲಿಗೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನು ಹಾಕಿ, ಅಂದ್ರೆ ಕೊತ್ತಂಬರಿ ಪುಡಿಯನ್ನು ಹಾಕಿ, ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ, 1 ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ. ಈ ಪುಡಿಯಲ್ಲೆಲ್ಲ ನೀವು ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಮಾಡಬಹುದು. ನಿಮ್ಗೆ ಒಳ್ಳೆ ಕಲರ್ ಬೇಕು ಅಂದ್ರೆ ಕಾಶ್ಮೀರಿ ಕೆಂಪು ಮೆಣಸಿನ ಪುಡಿಯನ್ನು ಯೂಸ್ ಮಾಡಿ, ಅಥವಾ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ಬೆರೆಸಿಕೊಂಡ ನಂತರ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಓವರ್ ಆಲ್ ಆಗಿ ಈ ಗ್ರೇವಿಯನ್ನು ನೀವು ಕೇವಲ 20 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಯೂಶುವಲಿ ಆಫೀಸ್ಗೆ ಹೋಗುವವರಿಗೆ ಮತ್ತೆ ಟಿಫಿನ್ ಬಾಕ್ಸ್ ಎಲ್ಲ ಯಾರು ತಕೊಂಡು ಹೋಗ್ತಾರೆ ನೋಡಿ, ಅವರಿಗೆಲ್ಲ ಇದು ತುಂಬಾ ಚೆನ್ನಾಗಿರ್ತದೆ. ಸೊ ರುಚಿಯನ್ನು ನೋಡಿಕೊಂಡು ಅಗತ್ಯವಿದ್ರೆ ಉಪ್ಪನ್ನು ಹಾಕಿಕೊಳ್ಳಿ. ನಾನು ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು 1 ಕುದಿಯನ್ನು ತೆಗೆಯುತ್ತೇನೆ. ಈ ಸ್ಟೇಜ್ ನಲ್ಲಿ ಟೊಮ್ಯಾಟೊ ಸಂಪೂರ್ಣವಾಗಿ ಬೆಂದಿರ್ತದೆ. ಇದರ ಟೆಕ್ಸ್ಚರ್ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ, ಟೊಮ್ಯಾಟೊ ತುಂಬಾ ಚೆನ್ನಾಗಿ ಬೆಂದಿದೆ. ಇದರ ನಂತರ ನಾವೊಂದು ಇನ್ನೂ ಸ್ವಲ್ಪ ಕೆಲವೊಂದು ಸಾಮಗ್ರಿ ಹಾಕಬೇಕು. ಇದೀಗ ನಾವು ರುಬ್ಬಿಟ್ಟ ಪೇಸ್ಟ್ ಅನ್ನು ಮೊದಲಿಗೆ ಹಾಕೋಣ. ನಾರ್ತ್ ಇಂಡಿಯನ್ ಗ್ರೇವಿಯಲ್ಲಿ ಯೂಶುವಲಿ ಈ ಗೋಡಂಬಿ ಪೇಸ್ಟ್ ಅಥವಾ ಕ್ರೀಮ್ ಎಲ್ಲ ಬಳಸ್ತಾರೆ. ಸೊ ಈ ಗ್ರೇವಿ ಆಕ್ಚುಲಿ ನೀವು ಟೊಮ್ಯಾಟೊ, ಮಶ್ರೂಮ್, ಬೇಬಿ ಕಾರ್ನ್ ಮಾಡಿದ ಗ್ರೇವಿ ಇರ್ತದೆ ನೋಡಿ, ಅದರಷ್ಟೇ ತುಂಬಾ ಟೇಸ್ಟಿ ಆಗಿರ್ತದೆ. ಇದಕ್ಕೀಗ 1 ಟೀ ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಮಸಾಲಾ ಪೌಡರ್ ಅನ್ನು ಹಾಕಿ, ಹಾಗೇನೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿ. ಈ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಒಳ್ಳೆ ಬ್ಯಾಲೆನ್ಸ್ ಮಾಡ್ತದೆ. ಹಾಗೇನೆ ಹೋಟೆಲ್ ತರಾನೇ ಟೇಸ್ಟ್ ಕೂಡ ಬರ್ತದೆ ಇದರಿಂದ. ಯೂಶುವಲಿ ಈ ಗ್ರೇವಿ ಸೆಮಿ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಇರ್ತದೆ. ಸೊ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದರ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಇನ್ನೂ ಸ್ವಲ್ಪ ಒಂದು 1/4 ಗ್ಲಾಸ್ನಷ್ಟು ನೀರನ್ನು ಹಾಕ್ತಿದ್ದೇನೆ.
ಇದಕ್ಕೆ ನಾವು ಇನ್ನೂ ಒಂದು ಕುದಿಯನ್ನು ತೆಗಿಬೇಕು ಫೈನಲ್ ಆಗಿ. ಸೊ ಕುದಿ ಬಂದ ನಂತರ ಇದು ಆಕ್ಚುಲಿ ದಪ್ಪಗಾಗ್ತಾ ಹೋಗ್ತದೆ. ನಾವು ಇದರಲ್ಲಿ ಗೋಡಂಬಿ ಪೇಸ್ಟ್ ಹಾಕಿರೋದ್ರಿಂದ ಇದರ ಟೆಕ್ಸ್ಚರ್ ಟೈಮ್ ಹೋದಾಗೆ ದಪ್ಪ ಆಗ್ತದೆ. ಹಾಗಾಗಿ ಮೊದಲಿಗೆ ನೀವು ಸ್ವಲ್ಪ ತೆಳು ಮಾಡ್ಕೊಳ್ಬಹುದು, ನಂತರ ಒಂದು ಕುದಿ ತೆಗೀರಿ. ಇದೀಗ ಈ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದರ ಟೆಕ್ಸ್ಚರ್ ನೋಡಿ, ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಸಿಗುವ ಗ್ರೇವಿ ತರ ಇದೆಯಲ್ಲ. ನಾವಿದಕ್ಕೆ ಬೇಬಿ ಕಾರ್ನ್, ಪನ್ನೀರ್, ಮಶ್ರೂಮ್ ಏನು ಉಪಯೋಗಿಸಿಲ್ಲ. ಕೇವಲ ನೀರುಳ್ಳಿ ಮತ್ತು ಟೊಮ್ಯಾಟೊ ಮಾತ್ರ ಹಾಕಿ ಈ ಕೂರ್ಮಾವನ್ನು ಮಾಡಿದ್ದೇವೆ. ಗ್ಯಾಸ್ ಆಫ್ ಮಾಡಿಕೊಂಡು ಕೊನೆಯಲ್ಲಿ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ನಾನಿದನ್ನು ಸಿಂಪಲ್ ಆಗಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಿದ್ದೇನೆ. ಇದನ್ನು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಜೊತೆಗೂ ತುಂಬಾ ಚೆನ್ನಾಗಿರ್ತದೆ. ಸೊ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.